ತಾಲೂಕಿನ ಬೊಮ್ಮಘಟ್ಟ ಗ್ರಾಮ ಪಂಚಾಯಿತಿಯ ಬೊಮ್ಮಘಟ್ಟ ಗ್ರಾಮದಲ್ಲಿ ದಲಿತ ಕಾಲೋನಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದು ಹೆಚ್ಚಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ದಲಿತ ಸೇನೆಯ ಸಂಡೂರು ಘಟಕ ಅಬಕಾರಿ ನಿರೀಕ್ಷಕರು ಮತ್ತು ಉಪನಿರೀಕ್ಷಕರಿಗೆ ದೂರು ಸಲ್ಲಿಸಿದೆ. ದಲಿತ ಕಾಲೋನಿಯಲ್ಲಿ 6ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ಈ ಅಕ್ರಮ ಚಟುವಟಿಕೆಗಳಿಗೆ ಯುವಕರು ಮತ್ತು ವಾಹನ ಸವಾರರು ಮದ್ಯಾಸಕ್ತರಾಗುತ್ತಿದ್ದು, ಕೆಲವರು ಸಾವಿನ ಅಂಚಿನಲ್ಲಿಯೂ ತಲುಪಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನಷ್ಟು ಆತಂಕಕಾರಿ ವಿಷಯವೆಂದರೆ ವಿದ್ಯಾರ್ಥಿಗಳು ಸಹ ಮದ್ಯಾಸಕ್ತರಾಗುತ್ತಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿದೆ. ರಾತ್ರಿ ವೇಳೆ ಕಾಲೋನಿಯಲ್ಲಿ ಗಲಾಟೆಗಳು ಹೆಚ್ಚಾಗುತ್ತಿದ್ದು, ಅಪರಿಚಿತರು ಮದ್ಯವ್ಯಸನಿಗಳು ಆಗಮಿಸುವುದರಿಂದ ಸ್ಥಳೀಯ ನಿವಾಸಿಗಳು ಭಯಭೀತರಾಗಿದ್ದಾರೆ. ದಲಿತ ಸೇನೆ ಅಕ್ರಮ ಮದ್ಯ ಮಾರಾಟವನ್ನು ತಕ್ಷಣವೇ ನಿಲ್ಲಿಸಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ. ಜೊತೆಗೆ ಬೊಮ್ಮಘಟ್ಟ ಗ್ರಾಮವನ್ನು ಮದ್ಯ ನಿಷೇಧ ಗ್ರಾಮವನ್ನಾಗಿ ಘೋಷಿಸಬೇಕು ಎಂದೂ ಕೂಡ ಒತ್ತಾಯಿಸಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸಂಘಟನೆ ಎಚ್ಚರಿಕೆ ನೀಡಿದೆ. ಅದೇ ಗ್ರಾಮದ ಎಲ್ಲ ಯುವಕರು ಗ್ರಾಮಸ್ಥರು ಸೇರಿ ತಮ್ಮ ಇಲಾಖೆಗೆ ಬಂದು ನಾವು ಮೆಮೊರಂ ಕೊಟ್ಟಿದ್ವಿ. ತಾವು ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಂತೀವಿ ಅಂತೇಳಿ ಯಾವುದೇ ಥರ ಕ್ರಮ ತಗೊಂಡಿಲ್ಲ. ನಮ್ಮ ಹತ್ರ ತಮ್ಮ ಇಲಾಖೆ ಕೊಟ್ಟಂಥ ರಿಸಿಪ್ಟ್ ಕಾಪಿ ಇದೆ, ತಾವು ಕೊಟ್ಟಂಥ ರಿಪ್ಲೈ ಇದೆ. ಆದರೆ ಅಲ್ಲಿನ ಏನು ಮದ್ಯಪಾನ ಮಾರಾಟ ಮಾಡ್ತಿದ್ದಾರೆ ಅವರೇ ಓಪನ್ ಚಾಲೆಂಜ್ ಆಗಿ ಹೇಳ್ತಿದ್ದಾರೆ, ನಾವು ಈ ಏನು ಇದೀಗ ಅಬಕಾರಿ ಇಲಾಖೆ ಅವರಿಗೆ ತಿಂಗಳ ನಾವು ಹಪ್ತ ಕೊಡ್ತೀವಿ, ಹಾಗಾಗಿ ಯಾರು ಬಂದರೂ ಬಂದ್ ಮಾಡೋಕ್ಕಂತ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ತಮ್ಮ ಕುಮ್ಮಕ್ಕಿಂದ, ತಮ್ಮ ಸಪೋರ್ಟಿಂದ, ತಮ್ಮ ಇಲಾಖೆಯ ವೈಫಲ್ಯದಿಂದ ಇವತ್ತು ಬೊಮ್ಮಘಟ್ಟ ಗ್ರಾಮದಲ್ಲಿ ಒಂದೇ ಕಾಲೋನಿಯಲ್ಲಿ 6 ಮದ್ಯ ಮಾರಾಟ ಅಕ್ರಮ ಮದ್ಯಪಾನ ಮಾಡ್ತಾರಂದ್ರೆ ಇದಕ್ಕೆ ಯಾರು ಹೊಣೆ ಸರ್? ತಾವೇನಿದ್ರು ತಾವು ಸುಮ್ಮನೆ ಇಲಾಖೆಯ ಹೆಸರು ಇಟ್ಕೊಂಡು ತಾವಿಲ್ಲಿ ಕುಂತಿದ್ರೆ ಸಾರ್ವಜನಿಕರ ಪರಿಸ್ಥಿತಿ ಹಂಗ? ಇವತ್ತು ದಲಿತ ಕುಟುಂಬಗಳು ತಮಗೆ ಗೊತ್ತಿರುವ ಹಾಗೆ ರೈತಾಪಿ ಕುಟುಂಬದವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಇರ್ತಾರೆ. ಅವರು ದಿನನಿತ್ಯ 300-400 ರೂಪಾಯಿ ದುಡ್ಕೊಂಬರ್ತಾರೆ. ಅದೇ ದುಡ್ಡನ್ನ ಕುಡಿದು ಇವತ್ತು ಮನೆಗಳಲ್ಲಿ ಸಂಸಾರಗಳು ಹಾಳಾಗ್ತಿದ್ದಾವೆ. ಕೇರಿಯಲ್ಲಿರೋಂಥ ಸೈಕಲ್ಗಳು, ಕುರಿಗಳು ಅಂಥವೆಲ್ಲ ಮಾರಿಬಿಟ್ಟು ಕುಡಿಯೋಕ್ಕೆ ಫುಲ್ ಅಡಿಕ್ಟ್ ಆಗಿದ್ದಾರೆ. ಇದರಿಂದ ತಾವು ಕಾನೂನು ಪ್ರಕಾರವಾಗಿ ಆದಷ್ಟು ಬೇಗ ಬೊಮ್ಮಘಟ್ಟ ಗ್ರಾಮನ ಮದ್ಯಪಾನ ನಿಷೇಧ ಗ್ರಾಮವಾಗಿ ತಾವು ಮಾಡಬೇಕು. ಅದರಲ್ಲಿ ಸೂಕ್ತ ಕ್ರಮ ತಗೊಬೇಕು. ಒಂದು ಪಕ್ಷದಲ್ಲಿ ತಾವೇನಾದರೂ ಯಾವುದೇ ಕ್ರಮ ತೆಗೆದಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ದಲಿತ ಸೇನೆ ತಾಲೂಕು ಸಮಿತಿ ವತಿಯಿಂದ ಎಲ್ಲ ತಾಲೂಕಿನ ಗ್ರಾಮ ಘಟಕಗಳನ್ನು ಇಲ್ಲಿ ಕರೆಸಿ ದೊಡ್ಡ ಮಟ್ಟದಲ್ಲಿ ತಮ್ಮ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ಕೊಂತ ಎಚ್ಚರಿಕೆ ನೀಡ್ತಿದ್ವಿ. ಬೊಮ್ಮಘಟ್ಟ ಗ್ರಾಮಸ್ಥರಿಗೆ ನಮ್ಮ ಅಬಕಾರಿ ಇಲಾಖೆಯಿಂದ ಸ್ವಾಗತ ಕೋರ್ತೇನೆ. ಈ ಹಿಂದೆ ಸಹ ಬೊಮ್ಮಘಟ್ಟ ಗ್ರಾಮದವರು ನಮಗೆ ಅರ್ಜಿ ಕೊಟ್ಟಿದ್ರು, ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ ನಮ್ಮೂರಲ್ಲಿ ಅಂತ. ನಾವು ಸಹ ಆ ಬೊಮ್ಮಘಟ್ಟ ಗ್ರಾಮಕ್ಕೆ ಪದೇ ಪದೇ ಹೋಗಿ ಸುಮಾರು 3-4 ಸರಿ ಈಗ ನಾವು ಬಂದಾಗ ಯಾರು ಇದ್ರೆ ನೋಡ್ರಿ, ಪ್ರತಿಯೊಂದು ಮನೆಗೂ ಹೋಗಿ ಚೆಕ್ ಮಾಡಿ ಅವ್ರ ಮೇಲೆ ದಂಡ ವಿಧಿಸಿ ಕೇಸ್ ಮಾಡಿ ಬಂದಿದ್ದೀವಿ. ಆಮೇಲೆ ಪಂಚಾಯತಿಯವರು ಸಹ ಹೇಳಿ, ಇಲ್ಲ ಸರ್ ನಮ್ಮ ಗ್ರಾಮದಲ್ಲಿ ನಿಲ್ಲಿಸಿದ್ದೀವಿ, ಯಾವುದೇ ಇದರಿಂದ ನಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ನಡೀತಾ ಇಲ್ಲ ಅಂತ ಹೇಳಿದರು. ಮತ್ತು ನಾವು ಸಹ ಪದೇ ಪದೇ ಭೇಟಿ ನೀಡಿ ಅವ್ರ ಮೇಲೆ ಇದನ್ನು ನಮಗೂ ಕನ್ಫರ್ಮ್ ಆಗಿದ್ದಕ್ಕೆ ನಾವು ಅಲ್ಲಿಗೆ ನಿಲ್ಲಿಸಿದ್ವಿ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ ನಮಗೆ ದುಡ್ಡು ಕೊಡ್ತಾರೆ ಅಂತ ನಮ್ಮ ಮೇಲೇನೋ ಆರೋಪ ಮಾಡ್ತಿದ್ದಾರೆ. ಅಂದರೆ ನಾವು ಖಂಡಿತವಾಗಿ ನಿಮ್ಮ ಸಪೋರ್ಟಿಗೆ ಇರ್ತೀವಿ, ಅದು ನಮ್ಮ ಕರ್ತವ್ಯ ಸಹ. ನಾವು ಈ ವಿಷಯದ ಬಗ್ಗೆ ಆದಷ್ಟು ಬೇಗನೆ ನಾವು ಪರಿಹಾರ ಇದು ಮಾಡ್ತೀವಿ. ಆ ಹಳೆ ಅಂಗಡಿಗಳಿಗೆ ಈ ಕಾನೂನು ಅಪ್ಲೈ ಆಗ್ತಿಲ್ಲ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡ್ತು, ಹೊಸ ಅಂಗಡಿಗಳು ಏನು ಇನ್ಮೇಲಿಂದ ಸ್ಟಾರ್ಟ್ ಆಗ್ತಾವಲ್ಲ ಅವರಿಗೆ ಊರಿಂದ ಊರಿಂದ ಅಲ್ಲ, ರಸ್ತೆಯಿಂದ 220 ಮೀಟರ್, ಅದು ಯಾವ ರಸ್ತೆ, ರಾಜ್ಯ ಹೆದ್ದಾರಿ ಆಗಿರ್ಬೇಕು, ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೇಕು, ಅಲ್ಲಿಂದ 220 ಮೀಟರ್ ದೂರ ಇರ್ಬೇಕಂತ ಒಂದು ಕಾನೂನು ಮಾಡ್ತು. ಯಾವ ಅಂಗಡಿಗೆ ಹೊಸ ಅಂಗಡಿ ತೆರೆಯೋದಕ್ಕೆ. ಈ ಹಳೆ ಅಂಗಡಿಗಳಿಗೆ ಅವರು ವಿನಾಯಿತಿ ಕೊಟ್ಟಿದ್ದಾರೆ. ಹಂಗಾಗಿ ಅಲ್ಲಿದೆ, ನೀವು ಮನವಿ ಕೊಡ್ರಿ, ನಾವು ಅದನ್ನ ಮೇಲಧಿಕಾರಿಗೆ ಕಳಿಸ್ತೀವಿ. ಅವ್ರೇನಾದ್ರು ಸ್ಥಳಾಂತರ ಮಾಡ್ರಿ ಅಂದ್ರೆ ನಾವು ಸ್ಥಳಾಂತರ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಕಡಿವಾಣ ಹಾಕಿ ಅಲ್ಲಿ ಮದ್ಯಪಾನ ಮುಕ್ತ ಬೊಮ್ಮಘಟ್ಟ ಮಾಡಬೇಕಂತೇಳಿ ನಾವು ಸುಮಾರು ಸಲ ನಾವು ಬೇಡಿಕೆ ಇಟ್ಟು ಮೆಮೊರಂ ಕೊಟ್ವಿ. ಆದ್ರೂ ಸಹ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ತರ ಅಲ್ಲಿನ ಮದ್ಯಪಾನ ಅಂಗಡಿಗಳಿಗೆ ಕ್ರಮ ತಗೊಂಡಿಲ್ಲ. ಕ್ರಮ ತಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ನಂತರ ಹಿಂದೆ ಸಹ ನಾವು ಅಬಕಾರಿ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕರ್ಕೊಂಡು ಖುದ್ದಾಗಿ ನಾವು ಸಂಘಟನೆ ಕಡೆಯಿಂದ ರೈಡ್ ಮಾಡಿ ಅವರಿಗೆ ಎಕ್ಸ್ಕ್ಯೂಸ್ ಕೂಡ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ತಾವು ಡ್ರಿಂಕ್ಸ್ ಮಾಡಬಾರ್ದು, ಅದರಿಂದ ಇಲ್ಲಿನ ಯುವಕರು, ಗ್ರಾಮಸ್ಥರು, ಕುಟುಂಬಗಳು ಬೀದಿಗೆ ಬರ್ತಿದಾವಂತ ಸಹ ನಾವು ಮಾನವೀಯತೆ ದೃಷ್ಟಿಯಿಂದ ಹೇಳಿದ್ವಿ.
ಆದ್ರೆ ಅಲ್ಲಿನ ಮದ್ಯಪಾನ ಅಂಗಡಿ ಮಾಲೀಕರು ಅತಿರೇಕವಾಗಿ ಮದ್ಯಪಾನ ಮಾಡ್ತಿದ್ದಾರೆ. ಅಲ್ಲಿನ ಮದ್ಯಪಾನದಿಂದ ದಲಿತ ಕಾಲನಿ, ಅಂಬೇಡ್ಕರ್ ಕಾಲೋನಿಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಯುವಕರು ಒಂದೇ ವರ್ಷದಲ್ಲಿ ತೀರ್ಕೊಂಡಿದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಚನ್ನಬಸಪ್ಪ, ಆಕಾಶ್, ರಮೇಶ್, ಭೀಮಪ್ಪ, ಆಮೇಲೆ ಮರಿಯಣ್ಣ ತೀರ್ಕೊಂಡಿದ್ದಾರೆ. ಇವತ್ತು ಮದ್ಯಪಾನ ಇಲ್ಲ, ಇವರು ಅಂಗಡಿಯವರು ಹೇಳ್ತಾರೆ ಮಾಲೀಕರು, ನಮಗೆ ಅಬಕಾರಿ ಇಲಾಖೆಗೆ ನಾವು ತಿಂಗಳ ಹಪ್ತ ಕೊಡ್ತೀವಿ, ನೀವು ಯಾವ ಸಂಘಟನೆಗಳು ನೀವು ಏನ್ ಮಾಡಿದ್ರು ನಮ್ಗೆ ಏನ್ ಮಾಡ್ಕೊಳಕ್ ಆಗಲ್ಲ, ನಾವು ನಿರಂತರವಾಗಿ ನಾವು ಡ್ರಿಂಕ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ಅಬಕಾರಿಗಳು ವಿಫಲರಾಗಿದ್ದಾರೆ. ಅಂದ್ರೆ ಇವರು ಕಣ್ಮುಚ್ಚಂಗ್ ಕುಂತಿದ್ದಾರೆ, ಭ್ರಷ್ಟರಿದ್ದಾರೆ. ಅಲ್ಲಿನ ಹಪ್ತ ತಗೊಂಡು ಇವತ್ತು ದಲಿತ ಕುಟುಂಬಗಳು ಬೀದಿಗೆ ಬರ್ತಿದ್ದಾವೆ. ಮತ್ತೆ ಅಲ್ಲಿನ ಅಕ್ರಮ ಮದ್ಯಪಾನ ಅಂಗಡಿಯ ಮಾಲೀಕರು ಅಲ್ಲಿ ಯಾರ್ಯಾರು ಅವ್ರ ವಿರುದ್ಧವಾಗಿ ಇಲ್ಲಿ ಬಂದು ಲೆಟರ್ ಕೊಡ್ತಾರೆ, ಅವ್ರ ಮೇಲೆ ಹಲ್ಲೆ ಮಾಡಂತ ಕೆಲಸಗಳು ಸಹ ಆಗ್ತಿದ್ದಾವೆ. ಇದೇ ರೀತಿಯಾಗಿ ಇದಕ್ಕೇನ ಈ ಬಾರಿ ಮತ್ತೆ ಮೆಮೊರಂ ಕೊಟ್ಟಿದ್ವಿ ತಮ್ಮ ಸಮ್ಮುಖದಲ್ಲಿ. ಇದರಲ್ಲಿ ಸಹ ಏನಾದ್ರೂ ಅಬಕಾರಿ ಇಲಾಖೆಯವರು ವಿಫಲರಾದ್ರೆ ಮುಂದಿನ ದಿನಮಾನಗಳಲ್ಲಿ ಅಬಕಾರಿ ಇಲಾಖೆನ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡಿ ಇಲ್ಲಿಗೆ ಕಮಿಷನರ್ ಎಲ್ಲರೂ ಬರಬೇಕು. ಆ ಸಂದರ್ಭದಲ್ಲಿ ಇಲ್ಲಿನ ಅಬಕಾರಿ ಅಧಿಕಾರಿನ ಸಸ್ಪೆಂಡ್ ಮಾಡಿಸುವಂತ ಕೆಲಸ ಈ ದಲಿತ ಸೇನೆ ಮಾಡುತ್ತಂತ ಹೇಳ್ತಿದ್ದೀನಿ.